ಹಾಯ್ ಫ್ರೆಂಡ್ಸ್, ನಾವೀಗ ಬೆಟ್ಟದ ಒಳಗಡೆ ಇದ್ದೀವಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಶಿವಾನಿ. ನಾನಿವತ್ತು ಮಲೆ ಮಹದೇಶ್ವರ ಸ್ವಾಮಿ ಬೆಟ್ಟದಲ್ಲಿ ಇದ್ದೀನಿ. ನೋಡ್ಬೋದು, 150 ಅಡಿಗಳ ಶ್ರೀ ಮಲೆ ಮಹದೇಶ್ವರ ಸ್ವಾಮಿಯವರ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ವಿಗ್ರಹವನ್ನು ಸ್ಟ್ಯಾಚು ಮಾಡಿದ್ದಾರೆ. ನೋಡಿ ಫ್ರೆಂಡ್ಸ್, ದಾರಗಳೆಲ್ಲ ಇಟ್ಟಿದ್ದಾರೆ ಕೈ ಕಟ್ಕೊಳ್ಳೋದು. ನಮ್ಮ ಮುದ್ದು ಮಾದಪ್ಪ ಹೆಂಗೆ ಕೂತಿದ್ದಾರೆ ಅಂತ ಬೆಟ್ಟದ ಮೇಲೆ. ಎಷ್ಟು ಚೆನ್ನಾಗಿ ಕಾಣ್ತಿದ್ದಾರೆ ಅಲ್ವಾ? ಹಾಂ, ಎಲ್ಲರೂ ದರ್ಶನ ಮಾಡ್ಕೊಳ್ಳಿ, ಬೇಡ್ಕೊಳ್ಳಿ. ನಿಮ್ಮೆಲ್ರಿಗೂ ಶ್ರೀ ಮಲೆ ಮಹದೇಶ್ವರ ಸ್ವಾಮಿಯ ಆಶೀರ್ವಾದ ಇರಲಿ. ನಾವಿವಾಗ ಒಳಗಡೆ ಹೋಗ್ತಾ ಇದ್ದೀವಿ. ದೇವಸ್ಥಾನದ ಒಳಗಡೆ ಹೋಗ್ತಾ ಇವತ್ತು ಜನಗಳು ದರ್ಶನ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ನೋಡಿ, ಅಂಗಡಿಗಳೆಲ್ಲ ಇಟ್ಟಿದ್ದಾರೆ. ನೋಡಿ, ಕಾಣಿಸ್ತಾ ಇದ್ದಾರಾ ನೋಡಿ ಎಲ್ಲರೂ. ಎಷ್ಟು ಚೆನ್ನಾಗಿದೆ ನೋಡಿ. ಎಲ್ಲ ಸರಗಳು, ದೇವ್ರ ಫೋಟೋಗಳು, ಈ ಒಂಚೂಸ್ ದಾರಗಳು ಎಲ್ಲ ಇಟ್ಟಿದ್ದಾರೆ. ಮತ್ತು ಹಣ್ಣುಕಾಯಿ ಪೂಜೆ ಮಾಡಿಸೋದಕ್ಕೆ ಪೂಜೆ ಅಂಗಡಿ ನೋಡಿ ಫ್ರೆಂಡ್ಸ್. ಅಂಗಡಿಗಳು, ಎಷ್ಟು ಅಂಗಡಿಗಳಿದೆ ಗೊತ್ತಾ ಇಲ್ಲಿ, ಸಾಕಾಗಿದೆ. ಇದು ಬಂದ್ಬಿಟ್ಟು ದೇವಸ್ಥಾನಕ್ಕೆ ಬರ್ತಾರಲ್ವ ಭಕ್ತಾದಿಗಳು, ಅವರು ಉಳ್ಕೊಳ್ಳೋದಕ್ಕೆ ಜಾಗ, ಟೆಂಟ್, ರಂಗಮಂದಿರ. ಇಲ್ಲಿ ಎಲ್ಲರೂ ರಾತ್ರಿ ಹೊತ್ತು ಉಳ್ಕೊಳ್ತಾರೆ. ಇವಾಗಲೂ ಕೂಡ ಕೆಲವರು ಉಳ್ಕೊಂಡಿದ್ದಾರೆ, ಸ್ಟೇ ಆಗಿದ್ದಾರೆ. ನೀವು ನೋಡ್ಬೋದು ನೋಡಿ. ಮತ್ತೆ ಬಂದ್ಬಿಟ್ಟು ಇದು ಬಂದು ಸೇವಾ ಕೌಂಟರ್, ಉತ್ಸವ ಮತ್ತು ಸೇವಾ ಕೌಂಟರ್. ಇಲ್ಲಿ ಚಿನ್ನದ ರಥ, ಬೆಳ್ಳಿ ರಥ, ರುದ್ರಾಕ್ಷಿ ವಾಹನ, ಬಸವ ವಾಹನ, ಹುಲಿ ವಾಹನ, ಬೇರೆ ಬೇರೆ ಇನ್ನಿತರ ಸೇವೆಗಳ ಕೌಂಟರ್. ಇದು ಸೇವಾ ಕೌಂಟರ್. ಇಲ್ಲಿ ಯಾವುದು ಸೇವೆ ಮಾಡಬೇಕು ಅಂತ ಬಯಸ್ಕೊಂಡಿರ್ತಾರೋ ಅದಕ್ಕೆ ಟಿಕೆಟ್ ತೊಗೊಳ್ತಾರೆ. ಟಿಕೆಟ್ ತೊಗೊಂಡು ಸೇವೆಯನ್ನು ಅವರು ಮಾಡಿಸ್ತಾರೆ. ಸಖತ್ ದೊಡ್ಡದಿದೆ ಫ್ರೆಂಡ್ಸ್. ಇದು ತುಂಬ ಜನ ಇಲ್ಲಿ ಸ್ಟೇ ಆಗ್ತಾರೆ, ಇವಾಗಲೂ ಇದ್ದಾರೆ. ನೋಡಿ, ಜಾತ್ರೆ ದಿನಗಳಲ್ಲಿ ಇಲ್ಲಂತೂ ಕಾಲಿಕ್ಕೋದಕ್ಕೆ ಒಂಚೂರು ಜಾಗನೇ ಇರೋದಿಲ್ಲ. ಇದು ಜಸ್ಟ್ ನಾರ್ಮಲ್ ಡೇಸ್ ಅಷ್ಟೇ. ಇವಾಗಲೇ ಇಷ್ಟೊಂದು ಜನ ಇದ್ದಾರೆ, ಅದು ಡೇನಲ್ಲಿ. ನೋಡಿ, ದೇವಸ್ಥಾನ ನೋಡಿದ್ರಾ? 3 ವಾಹನಗಳು, ಬಸಪ್ಪನ ವಾಹನ, ಹುಲಿ ವಾಹನ, ಮಾದಪ್ಪನ ಬೆಳ್ಳಿ ವಾಹನ ನಿಂತಿದೆ, ರುದ್ರಾಕ್ಷಿ ವಾಹನ. ಇದು ಬಂದ್ಬಿಟ್ಟು ಈ ಮರದ ಹೆಸರು ನನಗೆ ಗೊತ್ತಿಲ್ಲ. ಇಲ್ಲಿ ನೋಡಿ, ಹರಕೆಲ್ಲ ಕಟ್ಕೊಂಡು ಅದು ಗಂಟಾಕಿ ಒಂದು ಬಟ್ಟೆಯಲ್ಲಿ ಕಾಣಿಕೆ ಕಟ್ಟಿ ಹರಕೆ ಕಟ್ಕೊಂಡಿದ್ದಾರೆ. ನಾವಿವಾಗ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ನೋಡ್ತಾ ಇದ್ದೀರಾ ರಾಜಗೋಪುರನ? ಎಲ್ಲ ಭಕ್ತಾದಿಗಳು ಅವರು ಭಗವಂತನ ದರ್ಶನ ಮಾಡಿಕೊಂಡು ಇಲ್ಲಿ ಇದ್ದಾರೆ. ರಾಜಗೋಪುರ, ಇದು ರಾಜಗೋಪುರ. ಅದು ಹಳೆಯದು. ಅದು ರಂಗಮಂದಿರ ಬಂದ್ಬಿಟ್ಟು ಎಂಟ್ರೆನ್ಸು. ನಾವು ಆ ಕಡೆಯಿಂದ ಬರ್ತೀವಲ್ಲ, ಎಂಟ್ರೆನ್ಸು. ಇಲ್ಲಿ ವಿಶೇಷ ದಿನಗಳಲ್ಲಿ ಏನು ಮಾಡ್ತಾರೆ ಅಂದರೆ ಫುಲ್ ಅಲಂಕಾರ ಎಲ್ಲ ಮಾಡ್ತಾರೆ, ಡೆಕೋರೇಷನ್ ಮಾಡ್ತಾರೆ.
ಕಾಣಿಸ್ತಿದ್ಯಾ? ಎಲ್ಲರೂ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ನೋಡಿ, ಆಲಂಬಾಡಿ ಬಸಪ್ಪ ಅಂತ ಈ ಕಡೆ ಬಸ್ಸುಗಳನ್ನ ಕಾಣಿಸ್ತಾ ಇದೆ ಅಲ್ವಾ? ಆಲಂಬಾಡಿ ಬಸಪ್ಪ. ಈ ದಾರಿ ಬಂದ್ಬಿಟ್ಟು ಅಂತರಗಂಗೆಗೆ ಹೋಗ್ತೀವಲ್ಲ, ಆ ರಸ್ತೆ ಇದು. ಕೆಳಗಡೆ ಡೌನ್ ಇಲ್ಲಿ ಗಣಪತಿ ದೇವಸ್ಥಾನ ಇದೆ. ಇದು ವಿಘ್ನ ವಿನಾಶಕ, ವಿಘ್ನ ನಿವಾರಕ ಗಣಪತಿ ದೇವಸ್ಥಾನ. ಇರ್ತಾರೆ. ಇದು ದಾಸೋಹಕ್ಕೆ ಹೋಗುವಂಥ ಜಾಗ. ಅದೇ ಕ್ಯೂ ಸಿಸ್ಟಮ್ ಇದೆ ಅಲ್ಲ ಅದು. ಇದು ಡೌನ್ ಬಂದ್ಬಿಟ್ಟು ಕೆಳಗಡೆ ಅಂತರಗಂಗೆ ಹೋಗೋ ಜಾಗ. ಇದು ಅದೇ ದಾಸೋಹಕ್ಕೆ ಹೋಗ್ತಾರಲ್ಲ ಆ ಜಾಗ, ಕ್ಯೂ ನಿಲ್ಲೋದು. ನೋಡಿ ಮೇಲೆ ಕಾಣಿಸ್ತಾ ಇದ್ದಾರಾ? ಶ್ರೀ ಮಲೈ ಮಹದೇಶ್ವರ ಸ್ವಾಮಿಯ